ಇನ್ನು ರಾಜಾಜಿನಗರ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮಾವತಿ ನಾಮಪತ್ರ ಸ್ವೀಕೃತಗೊಂಡಿದೆ. ಲಕ್ಷ್ಮೀನಾರಾಯಣ ಹೆಗಡೆ ಸಲ್ಲಿಸಿದ್ದ ಆಕ್ಷೇಪಣೆಯನ್ನ ಇತ್ಯರ್ಥಪಡಿಸಿದೆ ಚುನಾವಣಾ ಆಯೋಗ. ಈಗ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರವನ್ನ ಸ್ವೀಕೃತಗೊಳಿಸಿರುವಂತದ್ದು. ನಿಟ್ಟುಸಿರು ಬಿಟ್ಟಿದ್ದಾರೆ ರಾಜಾಜಿನಗರ ಕಾಂಗ್ರೆಸ್ ಅಭ್ಯರ್ಥಿ ಜಿ ಪದ್ಮಾವತಿ. ಎಲ್ಲಾ ಆಕ್ಷೇಪಣೆಗಳಿಗೂ ಸರಿಯಾದ ಮಾಹಿತಿ ಪಡೆದಿದ್ದೇವೆ, ದೂರುದಾರರ ಆಕ್ಷೇಪಣೆಗಳನ್ನ ಇತ್ಯರ್ಥಪಡಿಸಿದ್ದೇವೆ ಅಂತ ಆರ್ಒ ಜಗದೀಶ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಾಜಿನಗರ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮಾವತಿ ಅವರ ನಾಮಪತ್ರ ಸ್ವೀಕೃತಗೊಂಡಿರುವಂತದ್ದು. ಲಕ್ಷ್ಮೀನಾರಾಯಣ ಹೆಗಡೆ ಸಲ್ಲಿಸಿದಂತಹ ಆಕ್ಷೇಪಣೆಯನ್ನ ಈಗ ಚುನಾವಣಾ ಆಯೋಗ ಇತ್ಯರ್ಥಪಡಿಸಿದೆ. ಪದ್ಮಾವತಿ ಹಾಗೂ ಪುತ್ರ ಇವರು 19 ಕೋಟಿ ರೂಪಾಯಿ ಬ್ಯಾಂಕ್ಗೆ ವಂಚನೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ರು. ಸೊ ಈ ಆಕ್ಷೇಪಣೆಯನ್ನ ಇದೀಗ ಚುನಾವಣಾ ಆಯೋಗ ಇತ್ಯರ್ಥಪಡಿಸಿದೆ. ಇದರಿಂದಾಗಿ ಈಗ ರಾಜಾಜಿನಗರ ಕಾಂಗ್ರೆಸ್ ಅಭ್ಯರ್ಥಿ ಜಿ ಪದ್ಮಾವತಿ ಅವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಎಲ್ಲಾ ಆಕ್ಷೇಪಣೆಗಳಿಗೂ ಕೂಡ ಸರಿಯಾದ ಮಾಹಿತಿಯನ್ನ ಪಡೆದಿದ್ದೇವೆ, ದೂರುದಾರರ ಆಕ್ಷೇಪಣೆಗಳನ್ನ ಇತ್ಯರ್ಥಪಡಿಸಿದ್ದೇವೆ ಅಂತ ಆರ್ಒ ಜಗದೀಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಪದ್ಮಾವತಿ ಹಾಗೂ ಅವರ ಪುತ್ರರ ಮೇಲೆ ಆರೋಪ ಕೇಳಿಬಂದಿತ್ತು. ಬಿಜೆಪಿ ಆರೋಪವನ್ನ ಮಾಡಿತ್ತು. ಕಾರಣ 19 ಕೋಟಿ ರೂಪಾಯಿ ಬ್ಯಾಂಕ್ಗೆ ಇವರು ವಂಚನೆಯನ್ನ ಮಾಡಿದ್ದಾರೆ, ಹಾಗಾಗಿ ನಾಮಪತ್ರವನ್ನ ಸ್ವೀಕಾರ ಮಾಡಬಾರದು, ತಡೆ ಹಿಡಿಬೇಕು ಅನ್ನುವಂತಹ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿತ್ತು. ಈ ಆಕ್ಷೇಪಣೆಯನ್ನ ಇದೀಗ ಚುನಾವಣಾ ಆಯೋಗ ಇತ್ಯರ್ಥಗೊಳಿಸಿರುವಂತದ್ದು. ಪದ್ಮಾವತಿ ಅವರ ನಾಮಪತ್ರವನ್ನ ಸ್ವೀಕೃತಗೊಳಿಸಿದೆ. ಲಕ್ಷ್ಮೀನಾರಾಯಣ ಹೆಗಡೆ ಸಲ್ಲಿಸಿದ್ದ ಆಕ್ಷೇಪಣೆ ಇದೀಗ ಇತ್ಯರ್ಥ ಪಡಿಸೋದರ ಮುಖಾಂತರವಾಗಿ ಪದ್ಮಾವತಿ ಅವರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ.